ರಿಷಿ ಸರ್, ಏನಾಯ್ತು ಸರ್? ಯಾಕೆ ಗಾಬರಿ ಆಗಿದ್ದೀರಾ? ಕಮಲಿ ಅವರೇ, ಬ್ರೇಕ್ ಹಿಡಿತಿಲ್ಲ. ನಮ್ಮ ಬೇಬಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಶಟ್ ಅಪ್ ಊರ್ಮಿ. ನನಗೇನು ಬೇಬಿ ಬಗ್ಗೆ ಯೋಚನೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಅವಳ ಫೀಲಿಂಗ್ಸು ನಿನಗೆ ಎಷ್ಟು ಮುಖ್ಯನೋ ಅಷ್ಟೇ ನನಗೂ ಮುಖ್ಯ. ಕಾರ್ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಬೇಬಿಯಿಂದ ಗೊತ್ತಾಗಿ, ಅದು ಪ್ಲಾನ್ ಮಾಡಿದ್ದು ನಾವೇ ಅಂತ ಗೊತ್ತಾಗಿ ಕಂಪ್ಲೇಂಟ್ ಹೋದ್ರೆ ಜೈಲಿಗೆ ಹೋಗೋದು ಯಾರು ಅನ್ಕೊಂಡಿದ್ಯಾ? ನಮ್ ಬೇಬಿನೇ. ಹಾ, ನಾನೇನೋ ಕೇರ್ಲೆಸ್ ಆಗಿದ್ದೀನಿ ಅಂತ ನೀನು ಕೂಗಾಡ್ಬೇಡ ಊರ್ಮಿ. ಅರ್ಥ ಮಾಡ್ಕೋ, ನಾನು ಯೋಚನೆ ಮಾಡ್ತಾ ಇದ್ದೀನಿ ತಾನೆ. ಏನಂದೆ ನೀನು? ನಿನ್ ತಲೆಯಲ್ಲಿ ಬರೀ ಆಸ್ತಿ ವಿಷಯ ಮಾತ್ರ ಇದೆ ಅಂತ ಅಂದೆ ಅಲ್ವಾ? ಆದ್ರೆ ನನ್ನ ತಲೆಯಲ್ಲಿ ಯೋಚನೆ ಇದೆ, ಕರೆಕ್ಟ್. ಆದ್ರೆ ಆಸ್ತಿ ಯಾರಿಗೋಸ್ಕರ? ನಮ್ ಬೇಬಿಗೋಸ್ಕರ ತಾನೆ. ಹಾ, ಅಮ್ಮಮ್ಮ, ನಿಮ್ ಜಗಳನ ಆಮೇಲೆ ಇಟ್ಕೊಳ್ಳಿ ಪ್ಲೀಸ್. ಐ ರಿಯಲಿ ಲವ್ ರಿಷಿ. ಅವನಿಗೇನು ಆಗ್ಬಾರ್ದು ಅಷ್ಟೇ. ಪ್ಲೀಸ್ ಅಮ್ಮಮ್ಮ, ಪ್ಲೀಸ್ ಡೂ ಸಮಥಿಂಗ್. ಬೇಬಿ ಅಳ್ಬೇಡ ಪ್ಲೀಸ್. ನನ್ನ ಕೈಲಿ ಏನಾದ್ರೂ ಮಾಡೋದಕ್ಕಾಗತ್ತಾ ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಈಗಿರೋದು ಒಂದೇ ಆಪ್ಷನ್ ಬೇಬಿ. ನಮ್ಮ ಹುಡುಗರನ್ನ ಬಿಟ್ಟು ಆ ಕಾರ್ನ ಟ್ರೇಸ್ ಮಾಡಿಸಿ ರಿಷಿನ ಉಳಿಸ್ಕೊಳಕ್ಕಾಗತ್ತಾ ನೋಡ್ತೀನಿ. ನಾ ಟ್ರೈ ಮಾಡ್ತೀನಿ. ಓಕೆ, ಯೋಚನೆ ಮಾಡಬೇಡ, ವೇಟ್. ಕಮಲಿ ಅವರೇ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಕಮಲಿ ಅವರೇ, ಸರ್, ಸೀಟ್ ಬೆಲ್ಟ್. ಕಮಲಿ ಅವರೇ, ಭಯ ಆಗ್ತಿದ್ಯಾ? ಡೋಂಟ್ ವರಿ, ನಿಮ್ಗೇನು ಆಗಲ್ಲ. ನನ್ನ ನಂಬ್ತೀರಾ ತಾನೆ? ನಂಬ್ತೀನಿ ಸರ್. ಹಾಗಾದ್ರೆ ಡೋರ್ ಓಪನ್ ಮಾಡಿ. ಸರ್, ಕಮಲಿ ಅವರೇ, ನಿಮ್ ಕಡೆ ಇರೋ ಡೋರ್ನ ಓಪನ್ ಮಾಡಿ. ನೋಡಿ, ಸ್ಪೀಡ್ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಹೇಳ್ದಾಗ ನೀವು ಹೊರಗೆ ಹಾರಿ ಕಮಲಿ ಅವರೇ. ಅಟ್ಲೀಸ್ಟ್ ನಿಮ್ಗಾದ್ರೂ ಏನು ಆಗ್ಬಾರ್ದು. ಕಮಾನ್, ರೆಡಿನಾ? ಇಲ್ಲ ಸರ್, ನನ್ನಿಂದ ಆಗಕ್ಕಿಲ್ಲ. ಕಮಲಿ ಅವರೇ, ಹೇಳೋದನ್ನ ಕೇಳಿ. ನಿಮ್ಗೇನು ಆಗ್ಬಾರ್ದು ಅಂತ ನಾನು ಹೇಳ್ತಿರೋದು. ಆ ಕಡೆ ಮಣ್ಣು ಹುಲ್ಲು ಇದೆ. ನೀವು ಬಿದ್ರು ಅಷ್ಟೊಂದು ಏಟ್ ಆಗಲ್ಲ. ನನ್ನ ಮಾತು ಕೇಳಿ. ಡೋರ್ ಓಪನ್ ಮಾಡಿ. ಡೋಂಟ್ ವರಿ ಕಮಲಿ ಅವರೇ, ಹಿಂದೆನೂ ಯಾವುದು ವೆಹಿಕಲ್ಸ್ ಬರ್ತಿಲ್ಲ. ನೀವು ಹಾರಿ. ಅಯ್ಯೋ ಕಮಲಿ ಅವರೇ, ನೀವು ಭಯ ಪಡ್ಬೇಡಿ, ಹಾರಿ. ಭಯ ಅಲ್ಲ ಸರ್, ನಿಮ್ಮನ್ ಬಿಟ್ಟು ನಾನು ಹೋಗಕ್ಕಿಲ್ಲ. ಅದೇನೇ ಆಗ್ಲಿ.
ಸರ್ ನಿಮ್ ಗಾಡಿ ಹಾಕೋ ಬ್ರೇಕ್ ಫೇಲ್ ಆದಂಗಿದೆ, ಜಂಪ್ ಮಾಡ್ಬಿಡಿ ಸರ್. ಬೇರೆಯವ್ರ ಉಳಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಸರ್. ಜಂಪ್ ಮಾಡಿ ಸರ್, ಬೇಗ ಜಂಪ್ ಮಾಡಿ. ನೀವು ಬಚಾವಾಗಿ ಫಸ್ಟು. ಸರ್ ಪ್ಲೀಸ್ ಜಂಪ್ ಮಾಡಿ ಸರ್. ಸರ್ ಅವ್ರು ಹೇಳ್ತಿರೋದು ದಿಟ್ಟನೆಯ, ನೀವ್ ಆರ್ಬಿಡಿ ಸರ್. ಹೇ ಕಮ್ಲಿ ಅವರೇ, ಅವನ್ ಯಾರೋ ಹೇಳ್ದ ಅಂತ. ಇಲ್ಲ ಸರ್, ನಿಮ್ಗೇನು ಆಗಬಾರ್ದು. ಕಾರ್ ಬ್ರೇಕ್ ಇಲ್ಲ ಅಂತ ಬೇರೆ ಹೇಳ್ತೀರಾ, ಏನನ ಅನಾಹುತ ಆಗ್ಬೋದು. ನಿಮ್ಗೇನು ಆಗಬಾರ್ದು ಸರ್. ನೀವು ತಪ್ಪಿಸ್ಕೊಳ್ಳಿ ಸರ್. ಇಲ್ಲ ಕಮ್ಲಿ ಅವರೇ, ನಾನ್ ಸತ್ರು ಬದುಕಿದ್ರು ಈ ಜನ್ಮ ನಿಮ್ ಜೊತೆನೆ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ. ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ. ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿದೆ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ. ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ. ಒಲವಿಗೆ ಚೆಲುವಿಗೆ ಈ ಹೃದಯವ ನಿನಗೆ ಕಾದಿದೆ.
ಡೋಂಟ್ ವರಿ ಕಮಲಿ ಅವರೇ, ನಮಗೇನು ಆಗಿಲ್ಲ, ಹೆದರ್ಕೋಬೇಡಿ. ಕಮಲಿ ಅವರೇ, ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನಿಸ್ತಿದೆ ಕಮಲಿ ಅವರೇ. ಕಮಲಿ ಅವರೇ, ಅದನ್ನ ಆಫ್ ಮಾಡಿ. ಸರ್ ಇರಿ. ಕಮಲಿ ಅವರೇ, ಸರ್ ಇರಿ. ಚಂದ್ರು, ರಿಷಿ ಕಮಲಿ ನಮಗಿಂತ ಮುಂಚೆ ಹೊರಟ್ರು, ಆದ್ರೆ ಅವ್ರು ಯಾಕೆ ಇನ್ನೂ ಬಂದಿಲ್ಲ? ಗುರುಗಳು ಬೇರೆ ನಮ್ಮನ್ನ ಬರಕ್ಕೆ ಹೇಳಿರ್ಲಿಲ್ಲ. ಆದ್ರೆ ಆ ವ್ಯಕ್ತಿ ಯಾಕೆ ಹಾಗಂದ ನಮ್ಮ ಹತ್ರ? ನನಗೂ ಅವಾಗ್ಲಿಂದ ಅದೇ ತಲೆಯಲ್ಲಿ ಕೊರಿತಾ ಇದೆ ಅಮ್ಮ. ಗುರುಗಳು ಕರಿತಾ ಇದ್ದಾರೆ ಅಂತ ಯಾಕೆ ಅವ್ನು ನಮ್ಮ ಹತ್ರ ಒಂದು ಸುಳ್ಳು ಹೇಳ್ದ? ಯಾರಮ್ಮ ಅವನು? ಚಂದ್ರು, ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಕಣಪ್ಪ. ಕಮಲಿಗೊಂದು ಕಾಲ್ ಮಾಡು. ಸರಿ ಅಮ್ಮ. ಅಯ್ಯೋ, ಚಂದ್ರು ಸಾರು. ಹಲೋ ಸರ್. ಹಲೋ ಕಮಲಿ. ಸರ್, ನಾನು ಕಮಲಿ ಅಲ್ಲ, ನಿಂಗಿ. ಕಮಲಿ ಫೋನು ನಂತವೈತೆ. ಅನ್ನದಾನ ಆದ್ಮ್ಯಾಕೆ ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ಯಾಕೆ ಸರ್, ಕಮಲಿ ಬಂದಿಲ್ವಾ? ಹೌದು, ನಿಂಗೆ ಸರಿ, ನಾನು ನೋಡ್ತೀನಿ ನೀಡು. ಅಮ್ಮ, ಕಮಲಿ ಫೋನು ನಿಂಗಿ ಹತ್ರ ಇದೆ. ನಿಮ್ಮನ್ನ ಈಗಲೇ ನೋಡ್ಬೇಕು, ಮಾತಾಡ್ಬೇಕು ಅಂತ ಅನ್ನಿಸ್ತಿದೆ ಕಮಲಿ ಅವರೇ. ಎಷ್ಟೋ ಸಲ ಅವಕಾಶ ಸಿಕ್ಕಿನೂ ನಾನು ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ದೆ ಸುಮ್ಮನಾಗಿದ್ದೀನಿ. ಕಮಲಿ ಅವರೇ, ಈಗಲಾರು ಅದನ್ನ ಆಫ್ ಮಾಡಿ ಪ್ಲೀಸ್. ಅದ್ಯಾವುದು ನನ್ನ ಮನಸ್ಸಿಗೆ ಇಷ್ಟು ನೋವುಂಟು ಮಾಡಿರಲಿಲ್ಲ ಕಮಲಿ ಅವರೇ. ಆದ್ರೆ ನಿಮ್ಗೆ ಹೇಳ್ದೆ ಇದ್ದಂಥ ಕ್ಷಣಗಳನ್ನ ಈಗ ನೆನೆಸ್ಕೊಂಡ್ರೆ ಮನಸ್ಸು ತುಂಬಾ ಭಾರ ಆಗ್ತಿದೆ. ಕಮಲಿ ಅವರೇ, ಪ್ಲೀಸ್ ಅದನ್ನ. ಅಯ್ಯೋ ಅಯ್ಯೋ, ಈಗ ಆಫ್ ಮಾಡಿಲ್ಲ ಅಂದ್ರೆ ಕಮಲಿ ಅವ್ರಿಗೆ ಎಲ್ಲ ಗೊತ್ತಾಗೋಗುತ್ತಲ್ಲ. ಆ ಭಾರನ ಕಡಿಮೆ ಮಾಡೋಕೆ ಈಗ ನಿಮ್ಮ ಹತ್ರನೇ ಮಾತಾಡ್ತೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಕಮಲಿ ಅವರೇ. ನಿಮ್ಮನ್ನ ನೋಡ್ದಾಗಿಂದ ನಾನಾಗಿಲ್ಲ. ಪ್ರೀತಿ ಮನುಷ್ಯನ ಬದಲಾಯಿಸುತ್ತೆ ಅಂತಾರೆ, ಆದ್ರೆ ನನ್ನ ಬಾಳಲ್ಲಿ ಪ್ರೀತಿ ಅನ್ನೋ ಡೆಫಿನೇಷನ್ ಅನ್ನೇ ಚೇಂಜ್ ಮಾಡಿದವ್ರು ನೀವು. ನನ್ನ ಬದುಕಲ್ಲಿ ಬರೋವರೆಗೂ ಸಂಪೂರ್ಣ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ನಿಮ್ಮ ಮುಗ್ಧತೆ
ನನಗೋಸ್ಕರ ನೀವು ತೋರಿಸೋ ಕಾಳಜಿ, ಎಲ್ರೂ ಸಮನಾಗಿ ನೋಡೋ ಮನೋಭಾವ, ಕಷ್ಟನ ಎದುರಿಸಿ ನಿಲ್ಲೋ ಧೈರ್ಯ, ಹಳ್ಳಿ ಹುಡುಗಿ ಅನ್ನೋ ಗರ್ವ, ತಾಯಿ ಮೇಲಿಟ್ಟಿರೋ ಪ್ರೀತಿ, ದೇವ್ರಿಗೆ ಮಾತ್ರ ಭಯ ಪಡೋ ನಿಮ್ ಕಣ್ಗಳು, ಎಲ್ಲನೂ ಇಷ್ಟ. ಮೊದಲೆಲ್ಲ ಇಮ್ಯಾಜಿನೇಷನ್ ಅಲ್ಲಿ ಪೇಜ್ ಗಟ್ಲೆ ಕವಿತೆ ಬರೀತಿದ್ದ ನನಗೆ ನಿಮ್ಮನ್ನ ನೋಡ್ದಾಗಿಂದ ಒಂದು ಪದದಲ್ಲೂ ಕವಿತೆ ಬರಿಬೋದು ಅಂತ ಗೊತ್ತಾಯ್ತು. ಅದೇ ಕಮಲಿ. ನೀವೀಗ ಎದುರಿಗಿಲ್ಲ, ಇಷ್ಟು ಧೈರ್ಯವಾಗಿ ಇದನ್ನೆಲ್ಲ ಹೇಳ್ತಿದ್ದೀನಿ. ಅದ್ಯಾಕೋ ನಿಮ್ಮ ಮುಂದೆ ಬಂದಾಗ ಮಾತ್ರ ಕೈಯೆಲ್ಲ ನಡುಗಿ, ಮೈಯೆಲ್ಲ ಬೆವ್ತು ಬಾಯಾರಿಕೆ ಆಗಿ ನೀರು ಬೇಕು ಅಂತ ಅನ್ಸಿ ಉಸಿರಾಟಕ್ಕೆ ತೊಂದರೆ ಆಗೋದಂಗಾಗುತ್ತೆ. ಈಗ್ಲೂ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಮನ್ಸಲ್ಲಿ ಬಚ್ಚಿಟ್ಟಿರೋ ಆ ಒಂದು ವಾಕ್ಯನ ಹೇಳೋಕೆ ತುಂಬಾನೇ ಭಯ ಆಗ್ತಿದೆ. ಯಾಕಂದ್ರೆ ನೀವಿಲ್ಲಿಲ್ಲ ಅಂತಂದ್ರು ನನ್ನ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದ್ರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ. ಕಮಲಿ ಅವರೇ ಪ್ಲೀಸ್ ಈಗ್ಲಾರೋ ಅದನ್ನ ಆಫ್ ಮಾಡಿ. ಕಮಲಿ ಅವರೇ ನನ್ನ ಮಾತು ಕೇಳಿ. ವಚಿ ಸುಮ್ಕಿರಿ ಸರ್, ನಾನು ಕೇಳಿಸ್ಕೊಬೇಕು. ಐ ಲವ್ ಯು ಕಮಲಿ ಅವರೇ.